ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. 1 ಕಪ್ ಆಗಷ್ಟು ಅಕ್ಕಿ ಇಟ್ಟಿದ್ರೆ ಕೂಡ ಈಸಿಯಾಗಿ ಮಾಡ್ಕೋಬೋದಾದಂತಹ ತುಂಬ ಜನರ ಫೇವ್ರೇಟ್ ರೆಸಿಪಿ ಅಂದರೆ ಈ ಒಂದು ನಿಪ್ಪಟ್ಟು. ತುಂಬಾ ಸಿಂಪಲ್ ಮಾಡೋದು, ಆದರೆ ಮಾಡುವಾಗ ಒಂದು ಸ್ವಲ್ಪ ತುಂಬ ಜನ ಫೇಲ್ ಆಗ್ತಾ ಇರ್ತಾರೆ. ಎಲ್ಲಿಯಪ್ಪ ಅಂತಂದರೆ ಮಾಡಿದ ಮೇಲೆ 1 ದಿನ 2 ದಿನಕ್ಕೆ ಈ ಒಂದು ನಿಪ್ಪಟ್ಟು ಸಾಫ್ಟ್ ಆಗಿಬಿಡುತ್ತೆ. ಇಲ್ಲ ಅಂತಂದರೆ ಪೂರಿ ಥರ ಉಬ್ಬಿ ಬರುತ್ತೆ. ಅದು ಯಾವುದೇ ರೀತಿ ಮಿಸ್ಟೇಕ್ ಆಗದೆ ಪರ್ಫೆಕ್ಟಾಗಿ ನಿಪ್ಪಟ್ಟನ್ನ ನೀವು ಕೂಡ ಮನೇಲಿ ತಯಾರು ಮಾಡ್ಕೋಬೇಕು ಅಂತಂದರೆ ಖಂಡಿತ ಈ ಒಂದು ವಿಡಿಯೋನ ಲಾಸ್ಟ್ವರೆಗೂ ಫಾಲೋ ಆಗಿ ನಾನು ಹೇಳುವಂಥ ಸಿಂಪಲ್ ಟಿಪ್ಸ್ನ ಫಾಲೋ ಆಗಿ ನೀವು ನಿಪ್ಪಟ್ಟನ್ನು ಮಾಡ್ಕೊಂಡಿದ್ದೀರ ಅಂದರೆ ತುಂಬ ರುಚಿಯಾಗಿರುತ್ತೆ. ಎಷ್ಟು ದಿನ ಸ್ಟೋರ್ ಮಾಡಿಕೊಂಡ್ರೆ ಕೂಡ ತುಂಬಾ ಕ್ರಂಚಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಈ ಒಂದು ರೆಸಿಪಿಯನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಬೌಲ್ಗೆ ಒಂದು 2 ಕಪ್ ಆಗಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಈ ಒಂದು ಅಕ್ಕಿ ಹಿಟ್ಟು ಏನಪ್ಪ ಅಂದರೆ ಒಂದು ಸ್ವಲ್ಪ ಫೈನ್ ಆಗಿ ಪೌಡ್ರ್ ಆಗಿರಬೇಕು. ಈಗ ನಾನು ಇದಕ್ಕೇನೆ ಒಂದು ಸಣ್ಣದಾಗಿರುವಂಥ ಮಿಕ್ಸರ್ ಜಾರ್ನ ತಗೊಂಡು ಒಂದು 3ರಿಂದ 4 ಒಣಗಿರುವಂಥ ಮೆಣಸಿನಕಾಯಿ, ಹಾಗೆಯೇ 2 ಟೇಬಲ್ ಸ್ಪೂನ್ ಆಗಷ್ಟು ಕಡಲೆಪಪ್ಪು, 2 ಟೇಬಲ್ ಸ್ಪೂನ್ ಆಗಷ್ಟು ಸಿಪ್ಪೆ ತೆಗೆದಿರುವಂಥ ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಇದನ್ನು ಡ್ರೈ ರೋಸ್ಟ್ ಮಾಡಿ ಸೇರಿಸ್ತಾರೆ. ಡ್ರೈ ರೋಸ್ಟ್ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ನಾವು ಮತ್ತೆ ಆಯಿಲಲ್ಲಿ ಡೀಪ್ ಫ್ರೈ ಮಾಡೋಷ್ಟೊತ್ತಿಗೆ ಜಾಸ್ತಿ ಫ್ರೈ ಆಗಿಬಿಟ್ಟು ಅದೊಂಥರ ಸ್ಮೆಲ್ ಬರುತ್ತೆ. ಆ ರೀತಿ ಮಾಡ್ಕೋಬೇಡಿ. ಡೈರೆಕ್ಟಾಗಿ ಯಾವುದೇ ರೀತಿ ಡ್ರೈ ರೋಸ್ಟ್ ಮಾಡ್ದೇ ಮಿಕ್ಸರ್ ಜಾರ್ಗೆ ಸೇರಿಸಿ ತರಿಯಾಗಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ. ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಈ ಹಂತದಲ್ಲಿ ಬೇಕಾಗಿದ್ದರೆ ಹೆಸರುಬೇಳೆಯನ್ನು ನೆನೆಸ್ಕೊಂಡು ಕೂಡ ಸೇರಿಸ್ಕೋಬೋದು. ಹಾಗೆಯೇ ಸಬ್ಬಕ್ಕಿ, ನಿಮಗೆ ಏನೆಲ್ಲ ಪದಾರ್ಥ ಬೇಕೋ ಅದನ್ನೆಲ್ಲವನ್ನು ಕೂಡ ಸೇರಿಸ್ಕೋಬೋದು. ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗಷ್ಟು ಬಟರ್ನ ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಹತ್ರ ಬಟರ್ ಇಲ್ಲ ಅಂತಂದರೆ 2 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳಿ. ಯಾವುದೇ ರೀತಿ ಬೆಚ್ಚಗೆ ಮಾಡಿ ಏನೂ ಸೇರಿಸ್ಕೊಳ್ಳೋಷ್ಟಿಲ್ಲ, ಹಸಿ ಎಣ್ಣೆನೇ ಸೇರಿಸ್ಕೊಳ್ಳಿ. ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಓಂ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲವನ್ನು ಕೂಡ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಬೆರಳಿಂದ ರಬ್ ಮಾಡ್ಕೊಳ್ತಾ ಈ ಒಂದು ಬಟರ್ ಏನಿದೆ ಅದೆಲ್ಲ ಈ ಒಂದು ಹಿಟ್ಟಿಗೆ ಚೆನ್ನಾಗಿ ಹಿಡಿಸೋ ಥರ ನಾವು ಚೆನ್ನಾಗಿ ಈ ರೀತಿಯಾಗಿ ಡ್ರೈ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಬೇಕು. ನಂತರ ಒಂದು ಸ್ವಲ್ಪ ನೀರನ್ನೇ ಸೇರಿಸ್ಕೊಳ್ತಾ ಆದಷ್ಟು ಹಿಟ್ಟನ್ನು ಗಟ್ಟಿಯಾಗಿಯೇ ನಾವು ನಾದ್ಕೋಬೇಕಾಗತ್ತೆ. ತೀರಾ ಜಾಸ್ತಿ ಸಾಫ್ಟಾಗಿ ಏನಾದರೂ ನಾದ್ಕೊಂಡಿದ್ದೀವಿ ಅಂತಂದರೆ ಪೂರಿ ಥರ ಉಕ್ಕಿ ಬರುತ್ತೆ. ಹಾಗೆಯೇ ಎಣ್ಣೆ ಅನ್ನೋದು ಕೂಡ ತುಂಬ ಜಾಸ್ತಿ ಅಬ್ಸರ್ವ್ ಮಾಡಿಕೊಂಡು ಈ ಒಂದು ನಿಪ್ಪಟ್ಟು ತುಂಬ ಬೇಗನೆ ಸಾಫ್ಟಾಗಿ ಬಿಡುತ್ತೆ. ಸ್ವಲ್ಪ ನೀರನ್ನೇ ಸೇರಿಸ್ಕೊಳ್ತಾ ನಾವು ನೋಡಿ, ನಾನು ಈ ಒಂದು ಹಂತ ಏನಿದೆಯೋ ಈ ರೀತಿಯಾಗಿರಬೇಕು ಹಿಟ್ಟನ್ನೋದು. ಯಾವುದೇ ರೀತಿಗೂ ನಾವು ಹಿಂಗೆ ಇಟ್ಟಿದ್ದೀವಿ ಅಂದರೆ ಶೇಪ್ ಔಟ್ ಆಗಬಾರ್ದು. ನಾವು ಚಪಾತಿಗೆಲ್ಲ ಹಿಟ್ಟು ಯಾವ ಹದದಲ್ಲಿ ನಾದ್ಕೊಳ್ತೀವೋ ಆಲ್ಮೋಸ್ಟ್ ಆ ಹದದಲ್ಲಿದ್ದರೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ. ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇವಾಗ ಉಂಡೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಉಂಡೆ ಎಲ್ಲ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ನಾನು ಇಲ್ಲೊಂದು 2 ಕಪ್ ಆಗಷ್ಟು ಅಕ್ಕಿ ಹಿಟ್ಟಿಗೆ ಸುಮಾರು ಒಂದು 25ರಿಂದ 30 ನಿಪ್ಪಟ್ಟಾದರೆ ರೆಡಿ ಮಾಡ್ಕೋಬೋದಾಗುತ್ತೆ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಖಂಡಿತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಯಾವುದೇ ರೀತಿ ಕಡಲೆ ಹಿಟ್ಟು ಅದೆಲ್ಲ ಕೂಡ ಸೇರಿಸ್ಕೊಳ್ಲಿಕ್ಕೆ ಹೋಗ್ಬಿಡಿ. ಕಡಲೆ ಹಿಟ್ಟನ್ನು ಸೇರಿಸೋದ್ರಿಂದ ನಿಪ್ಪಟ್ಟನ್ನೋದು ತುಂಬಾ ಬೇಗನೆ ಸಾಫ್ಟಾಗಿ ಬಿಡುತ್ತೆ. ಇನ್ ಕೇಸ್ ಸೇರಿಸಿದ್ರೆ ಕೂಡ ಬೈಂಡಿಂಗ್ಗೆ ಅಂತ 1ರಿಂದ 2 ಟೇಬಲ್ ಸ್ಪೂನ್ ಆಗಷ್ಟು ಮಾತ್ರ ಸೇರಿಸ್ಕೊಳ್ಳಿ, ಜಾಸ್ತಿನ ಸೇರಿಸ್ಕೊಳ್ಲಿಕ್ಕೆ ಹೋಗಬೇಡಿ. ಈಗ ಒಂದು ಕವರ್ನ ತೊಗೊಂಡಿದ್ದೀನಿ, ಪಾಲಿಥೀನ್ ಕವರ್ಸು. ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಏನಪ್ಪ ಅಂತಂದರೆ ಕವರ್ಗೆ ಅಂಟ್ಕೋಬಾರ್ದು, ಅಷ್ಟು ಎಣ್ಣೆಯನ್ನು ಕೈಗೆ ಸವರ್ಕೊಂಡ್ರೆ ಸಾಕು. ಈ ರೀತಿ ಒಂದು ಬಾಕ್ಸ್ನಿಂದ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಪೂರಿ ಪ್ರೆಸ್ಸರ್ ಇದ್ದರೆ ಕೂಡ ಅದರಿಂದ ಕೂಡ ಈ ರೀತಿಯಾಗಿ ಆರಾಮಾಗಿ ಪ್ರೆಸ್ ಮಾಡ್ಕೋಬೋದು. ಇದೇ ರೀತಿಯಾಗಿ ನಾನು ಎಷ್ಟು ನಿಪ್ಪಟ್ಟನ್ನು ಮಾಡ್ಕೊಂಡಿದ್ದೀನಿ ಎಲ್ಲ ನಿಪ್ಪಟ್ಟುಗಳನ್ನು ಕೂಡ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಪ್ರೆಸ್ ಮಾಡಿತಾ ಇದ್ಮೇಲೆ ನಾವು ಇದರ ಮೇಲೆ ಬಟ್ಟೆಯನ್ನು ಒಂದು ಮುಚ್ಕೊಂಡು ಡ್ರೈ ಆಗದೇ ನಾವು ಇದನ್ನು ಕವರ್ ಮಾಡ್ಕೋಬೇಕು. ಇನ್ನು ಶೇಪ್ ಎಲ್ಲ ನೀಟಾಗಿ ಬರಬೇಕಾ ಅಂತಂದರೆ ಶಾರ್ಪ್ ಎಡ್ಜ್ ಇರುವಂತೆ ಯಾವುದಾದ್ರೂ ಒಂದು ಬೌಲ್ ಇರ್ಬೋದು, ಗ್ಲಾಸ್ನ ತೊಗೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಎಡ್ಜಸ್ ಎಲ್ಲನೂ ತುಂಬ ನೀಟಾಗಿ ಅನಿಸುತ್ತೆ. ತುಂಬಾ ತೆಳ್ಳಗೆ ಕೂಡ ಮಾಡ್ಕೋಬಾರ್ದು, ಮೀಡಿಯಮ್ ಥಿಕ್ನೆಸ್ಸಲ್ಲಿ ಇರೋ ಥರ ನಾವು ಮಾಡ್ಕೊಳ್ತಾ ನಾವು ಇದನ್ನು ಸ್ವಲ್ಪ ಮಾಡ್ಕೊಳ್ತಾ ಸ್ವಲ್ಪ ಕರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ ಕೇಸ್ ಎಲ್ಲ ಮಾಡಿಕೊಂಡು ಕರ್ಕೊಳ್ತೀವಿ ಅಂತಂದರೆ ಅದ್ರ ಮೇಲೆ ಒಂದು ತೇವದ ಬಟ್ಟೆಯನ್ನು ಹಾಕ್ಕೊಂಡು ನಾವು ಲಾಸ್ಟಲ್ಲಿ ಕರ್ಕೋಬೋದು. ನೋಡಿ ಈ ರೀತಿಯಾಗಿ ಈಗ ಎಣ್ಣೆ ಕೂಡ ಬಿಸಿ ಆಗಿದೆ. ನಾನು ಸ್ವಲ್ಪವನ್ನೇ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ತಾ ಕರ್ಕೊಳ್ತಾ ಇದ್ದೀನಿ.
ಎಣ್ಣೆ ಕೂಡ ತುಂಬ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವ್ನ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಿಪ್ಪಟ್ಟನ್ನು ಹಾಕ್ಕೊಳ್ತಾ ನಾವು ಈ ಒಂದು ನಿಪ್ಪಟ್ಟನ್ನು ಕರ್ಕೊಳ್ಳೋಣ. ನೋಡಿ, ಬಾಕ್ಸ್ನ ಈ ರೀತಿಯಾಗಿ ರಬ್ ಮಾಡಿದ್ರೆ ಈಸಿಯಾಗಿ ಸ್ಪ್ರೆಡ್ ಆಗಿಬಿಡುತ್ತೆ. ಈಗ ಎಡ್ಜಸ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ತೆಗೆದುಬಿಟ್ರೆ ತುಂಬಾ ಸಿಂಪಲ್ಲಾಗಿ ನಿಪ್ಪಟ್ಟೆಲ್ಲ ರೆಡಿ ಆಗಿಬಿಡುತ್ತೆ. ಯಾವುದೇ ರೀತಿ ಪೂರಿ ಪ್ರೆಸರ್ ಇಲ್ಲದೆ ಇದ್ದರೆ ಕೂಡ ತುಂಬಾ ಸಿಂಪಲ್ಲಾಗಿ ಈ ಒಂದು ನಿಪ್ಪಟ್ಟನ್ನ ಮಾಡ್ಕೊಬಿಡ್ಬೋದು. ಈಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ. ಈಗ ನಾನು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಂದು ಒಂದು ನಿಪ್ಪಟ್ಟು ಕೂಡ ಉಬ್ಬಿ ಬರೋದಿಲ್ಲ. ಹಾಗೆಯೇ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದರೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ತುಂಬಾ ರುಚಿಯಾಗಿ ಬರುತ್ತೆ. ಯಾವುದೇ ರೀತಿ ಸಾಫ್ಟ್ ಆಗೋದಿಲ್ಲ, ಯಾವುದೇ ರೀತಿ ಪೂರಿ ಥರ ಉಬ್ಬಿ ಬರೋದಿಲ್ಲ. ಖಂಡಿತ ನೀವು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ರೆಸಿಪೀಸ್ಗೋಸ್ಕರ. ನೋಡಿ, ಈ ರೀತಿಯಾಗಿ ಒಂದು ಸ್ವಲ್ಪ ಕಂದು ಬಣ್ಣಕ್ಕೆ ಬಂದರೆ ಸಾಕು, ತೆಗೆದುಬಿಡಿ. ತೀರಾ ಜಾಸ್ತಿ ಕಲರ್ ಆಗಿದೆ ಅಂದರೆ ನಾವು ಹೊರಗಡೆ ತೆಗೆದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕಲರ್ ಆಗಿಬಿಡುತ್ತೆ. ನಾವು ಹಾಕಿದಾಗ ಎಣ್ಣೆಯ ಮೇಲೆ ಈ ಒಂದು ಬಬಲ್ಸ್ ಬರುತ್ತೆ, ಆ ಬಬಲ್ಸ್ ಎಲ್ಲ ಸ್ಟಾಪ್ ಆಗಿ ಒಂದು ನಿಪ್ಪಟ್ಟು ಒಂದು ಸ್ವಲ್ಪ ಕೆಳಗಡೆಗೆ ಹೋದಂಗೆ ಆಗುತ್ತೆ. ಆ ಟೈಮಲ್ಲಿ ಆಲ್ಮೋಸ್ಟ್ ಚೆನ್ನಾಗಿ ಈ ನಿಪ್ಪಟ್ಟು ಫ್ರೈ ಆಗಿದೆ ಅಂತ ಅರ್ಥ. ನೋಡಿ, ಎಷ್ಟು ಸಿಂಪಲ್ಲಾಗಿ ನಿಪ್ಪಟ್ಟು ರೆಸಿಪಿ ರೆಡಿ ಆಯಿತು ಅಂತ. ಕೇವಲ 1-2 ಕಪ್ ಆಗಷ್ಟು ಅಕ್ಕಿ ಇಟ್ಟಿದ್ರೆ ಸಾಕು. ಬೇಸಿಕ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ರುಚಿಯಾದಂತಹ ನಿಪ್ಪಟ್ಟನ್ನು ರೆಡಿ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಕೂಡ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರೂ ಕೂಡ ಇಷ್ಟ ಆಗುತ್ತೆ. ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದರೆ 15-20 ದಿವಸ ಇಟ್ಟರೆ ಕೂಡ ನಿಪ್ಪಟ್ಟು ಒಂದು ಸ್ವಲ್ಪ ಕೂಡ ಸಾಫ್ಟ್ ಆಗೋವಂಥ ಚಾನ್ಸಸ್ಸೇ ಇರೋದಿಲ್ಲ. ಅಷ್ಟೊಂದು ಚೆನ್ನಾಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.